Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew, chapter 17, verse 8. They looked up and saw no one there but Jesus. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 8ನೇ ವಚನ. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಎಂದರೆ ಯೇಸು ಸ್ವಾಮಿಯ ಶಿಷ್ಯರು. ಒಂದು ದಿವಸ ಯೇಸು ಸ್ವಾಮಿ ಪೇತ್ರ, ಯಾಕೋಬ ಮತ್ತು ಯೋಹಾನ ಈ ಮೂವರನ್ನು ಮಾತ್ರ ಕರೆದುಕೊಂಡು ಒಂದು ಎತ್ತರವಾದ ಬೆಟ್ಟಕ್ಕೆ ಹೋಗುತ್ತಾರೆ. ಆ ಬೆಟ್ಟದ ಹೆಸರು ರೂಪಾಂತರ ಬೆಟ್ಟ ಎಂಬುದಾಗಿಯೂ ಕೂಡ ಕರೆಯುತ್ತಾರೆ. ಅಲ್ಲಿ ಈ ಶಿಷ್ಯರು ಕಣ್ಣೆತ್ತಿ ನೋಡುವಾಗ ಯೇಸುವನ್ನು ಮಾತ್ರ ಕಾಣುತ್ತಾರೆ. ಅಲ್ಲಿ ಯೇಸು ಸ್ವಾಮಿಯ ಜೊತೆಗೆ ಮೋಶೆ ಮತ್ತು ಎಲಿಯನು ಇಬ್ಬರೂ ಬಂದಿದ್ದರು. ಅವರು ಯೇಸು ಸ್ವಾಮಿಯ ಜೊತೆಗೆ ಮಾತನಾಡ್ತಾ ಇದ್ದರು. ಆಗ ಯೇಸು ಸ್ವಾಮಿಯ ರೂಪ ಪ್ರಕಾಶಗೊಂಡಿತ್ತು. ಆತನು ಸೂರ್ಯನಂತೆ ಪ್ರಕಾಶಿಸ್ತಾ ಇದ್ದನು. ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾಗಿದ್ದವು. ಮೋಶೆ ಮತ್ತು ಎಲಿಯನು ಯೇಸು ಸ್ವಾಮಿಯ ಜೊತೆ ಮಾತನಾಡುತ್ತಾ ಇರುವಂಥದ್ದನ್ನ ಅವರು ಮೊದಲು ಕಂಡಾಗ್ಯೂ ನಂತರದಲ್ಲಿ ಅವರು ಕಣ್ಣೆತ್ತಿ ನೋಡುವಾಗ ಕೇವಲ ಯೇಸುವನ್ನು ಮಾತ್ರ ಅವರು ಕಾಣುತ್ತಾರೆ. ಇಲ್ಲಿ ಮೋಶೆಯನ್ನ ಧರ್ಮಶಾಸ್ತ್ರಕ್ಕೆ ಹೋಲಿಸಲಾಗಿದೆ, ಹಾಗೆ ಎಲಿಯನನ್ನ ಪ್ರವಾದಿಗಳಿಗೆ ಗುರುತಾಗಿ ಇಲ್ಲಿ ಕಾಣುತ್ತೇವೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇಸ್ರಾಯೇಲ್ರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು. ಅಷ್ಟು ಮಾತ್ರವಲ್ಲದೆ ಆ ಧರ್ಮಶಾಸ್ತ್ರವನ್ನು ನಡೆಸಲಿಕ್ಕೆ ಪ್ರವಾದಿಗಳು ಕೂಡ ಇದ್ದರು. ಆದರೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಎಲ್ಲವೂ ಯೇಸು ಕ್ರಿಸ್ತನೇ ಆಗಿರುವುದನ್ನು ನಾವು ಕಾಣುತ್ತೇವೆ. ಅಲ್ಲಿ ರೂಪಾಂತರ ಬೆಟ್ಟದಲ್ಲಿ ಶಿಷ್ಯರು ನೋಡುತ್ತಾ ಇರುವಂತೆಯೇ ಕಾಂತಿಯುಳ್ಳ ಮೋಡ ಅವರ ಮೇಲೆ ಕವಿಯಿತು. ಆಗ ಒಂದು ವಾಣಿ ಕೇಳಿ ಬರುತ್ತದೆ. ಅದೇನೆಂದರೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬುದಾಗಿ ಒಂದು ದೈವವಾಣಿಯಾಯಿತು ಪ್ರಿಯರೇ. ಆ ಸಮಯದಲ್ಲಿ ಶಿಷ್ಯರು ಕಣ್ಣೆತ್ತಿ ನೋಡುವಾಗ ಅಲ್ಲಿ ಯೇಸು ಸ್ವಾಮಿಯನ್ನೇ ನೋಡುತ್ತಾರೆ ಹೊರತು ಮತ್ತಾರನ್ನೂ ಕಾಣಲಿಲ್ಲ. ಸತ್ಯವೇದದಲ್ಲಿ 66 ಪುಸ್ತಕಗಳಿವೆ. ಆ ಪುಸ್ತಕಗಳು ದೇವರ ಆತ್ಮವಾಗಿವೆ, ದೇವರ ಜೀವವಾಗಿವೆ, ವೇದ ವಾಕ್ಯಗಳಾಗಿವೆ ಪ್ರಿಯರೇ. ಇವೆಲ್ಲವುಗಳನ್ನು ನಾವು ಯೇಸು ಕ್ರಿಸ್ತನಲ್ಲಿರುವುದನ್ನು ಕಾಣುತ್ತೇವೆ. ಆದರೆ ಅವರು ಕಣ್ಣೆತ್ತಿ ನೋಡುವಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವಚಂದ್ರೆ, ನಾವು ಕೂಡ ಕಣ್ಣೆತ್ತಿ ನೋಡುವಾಗ ಯೇಸುವನ್ನು ದೃಷ್ಟಿಸಲಿಕ್ಕೆ ಸಾಧ್ಯ. ಕೀರ್ತನೆ 121, 1 ಮತ್ತು 2ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವಾಗ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ ನಮಗೆ ಸಹಾಯ ಬರುತ್ತದೆ ಎಂಬುದಾಗಿ. ಹೌದು, ನಾವು ಸತ್ಯವೇದವನ್ನು ಓದುವಾಗೆಲ್ಲ ನಾವು ಕಣ್ಣೆತ್ತಿ ಕರ್ತನನ್ನು ದೃಷ್ಟಿಸುವಾಗ, ಸತ್ಯವೇದದ ವಾಕ್ಯಗಳನ್ನು ನಾವು ದೃಷ್ಟಿಸುವಾಗ ಅಲ್ಲಿ ಯೇಸು ಕ್ರಿಸ್ತನನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ಇಂದಿನಿಂದ ನೀವು ಸತ್ಯವೇದವನ್ನು ಓದುವಾಗೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿರಿ, ದೇವರೇ ನನ್ನ ಕಣ್ಣುಗಳನ್ನು ತೆರೆ, ನಾನು ಧರ್ಮಶಾಸ್ತ್ರದ ಅದ್ಭುತಗಳನ್ನು, ಧರ್ಮಶಾಸ್ತ್ರದ ಗೂಢಾರ್ಥಗಳನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭಿಸಿರಿ. ಆಗ ಯೇಸು ಕ್ರಿಸ್ತನು ಸ್ವತಃ ನಿಮ್ಮ ಕಣ್ಣಿಗೆ ಕಾಣುತ್ತಾರೆ ಪ್ರಿಯರೇ. ಯಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಿರುವಂತಹ 5 ಶಿಷ್ಯರು ಮೊದಲು ಯೇಸು ಸ್ವಾಮಿಯನ್ನು ಗುರುತಿಸಲಿಲ್ಲ. ಆದರೆ ಅವರ ಅಂತರಂಗದ ಕಣ್ಣುಗಳು ತೆರೆಯಲ್ಪಟ್ಟಾಗ ಅವರು ಯೇಸು ಸ್ವಾಮಿಯನ್ನು ಗುರುತಿಸಿದರು. ಹಾಗೆಯೇ ನೀವು ಕೂಡ ನಿಮ್ಮ ಅಂತರಂಗದ ಕಣ್ಣುಗಳನ್ನು ತೆರೆಯಲ್ಪಡಲಿಕ್ಕೆ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಯೇಸುವನ್ನು ಕಂಡುಕೊಳ್ಳುವಂಥವರಾಗಿರ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ಶಿಷ್ಯರು
ಕಣ್ಣೆತ್ತಿ ನೋಡುವಾಗ ನಿನ್ನನ್ನು ಮಾತ್ರ ದೃಷ್ಟಿಸಿದರು ಸ್ವಾಮಿ. ಹಾಗೆಯೇ ನಮ್ಮ ಜೀವನವನ್ನು ಕೂಡ ಆಶೀರ್ವಾದ ಮಾಡು ಕರ್ತನೆ. ನಾವು ಈ ಲೋಕದಲ್ಲಿರುವ ಯಾವುದನ್ನೂ ದೃಷ್ಟಿಸದೆ ಅಪ್ಪ ಕಣ್ಣೆತ್ತಿ ನಿನ್ನ ಕಡೆಗೇ ದೃಷ್ಟಿಸಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಅಪ್ಪ ನಿನ್ನಿಂದಲೇ ಸಹಾಯ ಬರುವಂಥದ್ದಾಗಿದೆ ದೇವ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ ನಮ್ಮೆಲ್ಲರ ಕಣ್ಣುಗಳನ್ನು ತೆರೆ ಕರ್ತನೆ. ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥಗಳನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನಮ್ಮ ಅಂತರಂಗದ ಕಣ್ಣುಗಳು ತೆರೆಯಲ್ಪಡಲಿದೆವಾ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಕುರಿತು ಚಿಂತಿತರಾಗಿದ್ದಾರೆ ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡು ಕರ್ತನೆ. ಮಕ್ಕಳ ಸಂತತಿಯು ಬೆಳೆಯಲಿಕ್ಕಾಗುವಂತೆ ಸಹಾಯ ಮಾಡು ದೇವ. ಅಪ್ಪ ಇವರು ಮಕ್ಕಳನ್ನು ಕಾಣುವಂತಹ ಸೌಭಾಗ್ಯವನ್ನು ಇವರ ಜೀವಿತದಲ್ಲಿ ಕೊಟ್ಟು ದಯಪಾಲಿಸು ಕರ್ತನೆ. ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.